ನಮಸ್ಕಾರ. ಮಂಗಳೂರಿನಿಂದ ಸರಿಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವಂತಹ ದೇವಸ್ಥಾನ. ಈ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಇನೋಳಿ ಎಂಬಲ್ಲಿ ನೆಲೆಯಾಗಿದೆ. ಬಹಳ ವಿಶೇಷವೇನೆಂದರೆ ಈ ದೇವಾಲಯವು ದೇವಂದ ಬೆಟ್ಟದ ತುದಿಯಲ್ಲಿರುವುದು. ಆದ್ದರಿಂದ ಈ ದೇವಸ್ಥಾನವು ಪ್ರಕೃತಿ ಸೌಂದರ್ಯದಿಂದ ಕೂಡಿ ಬಹಳ ಅದ್ಭುತವಾಗಿದೆ. ಈ ಇನೋಳಿ ಗ್ರಾಮವು ನೇತ್ರಾವತಿ ತಟದಲ್ಲಿದೆ. ದೇವಂದ ಬೆಟ್ಟದ ಹತ್ತಿ ಮೇಲೆ ಬಂದಾಗ ಸಿಗುವ ಗಜಪೃಷ್ಠಾಕಾರದ ದೇವಾಲಯವು ಕಣ್ಮನ ಸೆಳೆಯುವಂತಿದೆ. ಅದುವೇ ಇನೋಳಿ ಶ್ರೀ ಸೋಮನಾಥೇಶ್ವರ ದೇವಾಲಯ. ದೇವಾಲಯದ 3 ಕಡೆಗಳಲ್ಲಿಯೂ ನೇತ್ರಾವತಿ ನದಿಯ ಹರಿವು ಮತ್ತು ದೇವಾಲಯದ ಎದುರು ಭಾಗವು ಭೂಪ್ರದೇಶದಿಂದ ಕೂಡಿ ಸೋಮನಾಥೇಶ್ವರನು ನೆಲೆಯಾಗಿದ್ದಾನೆ. ಉಪದೇವತೆಗಳಾಗಿ ದುರ್ಗಾ ಪರಮೇಶ್ವರಿ ಮತ್ತು ಗಣಪತಿಯೂ ನೆಲೆಯಾಗಿರುತ್ತಾರೆ. ಪಾರ್ವತಿಯು ಸೋಮನಾಥನ ಸರಿ ಹಿಂಭಾಗದಲ್ಲಿ ಪೂರ್ವಾಭಿಮುಖವಾಗಿ ನೆಲೆಯಾಗಿರುತ್ತಾಳೆ. ಗಣಪತಿಯು ದಕ್ಷಿಣಾಭಿಮುಖವಾಗಿ ನೆಲೆಯಾಗಿದ್ದಾನೆ. ದೇವಸ್ಥಾನವು ಸಾಧಾರಣ 2000 ವರ್ಷಗಳ ಇತಿಹಾಸವಿರುವುದಾಗಿದೆ ಎಂದು ಹೇಳುತ್ತಾರೆ. ಟಿಪ್ಪು ಸುಲ್ತಾನನ ದಾಳಿಗೆ ದೇವಸ್ಥಾನವು ನಾಶಕ್ಕೊಳಗಾಗಿತ್ತು. ಮತ್ತೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡಂತೆ ದೇವಸ್ಥಾನವು ಮರು ನಿರ್ಮಾಣಗೊಂಡು ಇಂದಿಗೆ ಬಹಳ ಭಕ್ತ ಗಣವನ್ನು ತನ್ನತ್ತ ಸೆಳೆಯುವಂತೆ ದೇವಸ್ಥಾನವು ಎದ್ದು ನಿಂತಿದೆ. ಸುಂದರವಾದ ವಾತಾವರಣ, ತಂಪಾದ ಗಾಳಿಯಿಂದ ಕೂಡಿ ಒಂದು ಸುಂದರ ಪರಿಸರವಾಗಿದೆ. ಪರಂಗಿಪೇಟೆಯಿಂದ ಜಲಮಾರ್ಗವಾಗಿ ದೋಣಿಯ ಮೂಲಕ ಬಂದು ಇನೋಳಿಯನ್ನು ಸೇರಬಹುದು. ಅದಲ್ಲದೆ ಭೂಮಾರ್ಗದಿಂದಲೂ ಇನೋಳಿಗೆ ಬರುವ ಅವಕಾಶವಿರುತ್ತದೆ. ಬಹಳ ಸುಂದರ ಮನಮೋಹಕ ದೃಶ್ಯಗಳನ್ನು ಈ ದೇವಸ್ಥಾನದಿಂದ ಕಾಣಬಹುದು. ಇಂತಹ ಸುಂದರವಾದ ಪ್ರಕೃತಿ ಬೇರೆಲ್ಲಿಯೂ ಸಿಗುವುದು ಕಷ್ಟ ಸಾಧ್ಯ. ದೇವರ ದರ್ಶನ ಮಾಡಿ ಹೊರಗೆ ಬಂದರೆ ನಮಗೆ ಕಾಣಸಿಗುವುದು ಒಂದು ಸುಂದರ ನೋಟ. ಇಡೀ ಪರಂಗಿಪೇಟೆಗೆ ಈ ದೇವಸ್ಥಾನದ ಪರಿಸರದಿಂದ ಕಾಣಸಿಗುತ್ತದೆ. ಶಾಂತ ರೀತಿಯಿಂದ ನೇತ್ರಾವತಿಯ ಹರಿವು ಬೆಟ್ಟದ ತುದಿಯಿಂದ ಕಣ್ಣುಗಳಿಗೆ ಇಂಪನ್ನು ನೀಡುತ್ತದೆ. ಬೆಳಗಿನ ಸೂರ್ಯೋದಯದೊಂದಿಗೆ ಹಕ್ಕಿಗಳ ಚಿಲಿಪಿಲಿ ಕಿವಿಗಳಿಗೆ ಇಂಪನ್ನು ಕೊಡುತ್ತದೆ. ತಂಪಾಗಿ ಕೈಬೀಸಿ ಕರೆಯುವ ಗಾಳಿ ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಇದೆಲ್ಲದರಿಂದ ಕೂಡಿ ಬಹಳ ಸುಂದರವಾದ ಪ್ರದೇಶದಲ್ಲಿ ಸೋಮನಾಥನು ಬಂದು ನೆಲೆಯಾಗಿರುವುದು ಒಂದು ಆಶ್ಚರ್ಯವೇ ಸರಿ ಮತ್ತು ದೈವಿಕ ಶಕ್ತಿ ಎಂದೇ ಹೇಳಬಹುದು.
ದೇವಸ್ಥಾನವು ಗಜಪೃಷ್ಠಾಕಾರದಲ್ಲಿದ್ದು 3 ಅಂತಸ್ತುಗಳಿಂದ ಕೂಡಿ ವಾಸ್ತುಶಿಲ್ಪದ ಕೆತ್ತನೆಗಳು ಬಹಳ ಸೊಗಸಾಗಿ ಮೂಡಿಬಂದಿದೆ. ಶಿವರಾತ್ರಿಯ ಸಮಯದಲ್ಲಿ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ದೈವಿಕ ಮತ್ತು ಸಾಂಸ್ಕೃತಿಕ ಕಾರ್ಯಗಳೊಂದಿಗೆ ನೆರವೇರುತ್ತದೆ. ಶಿವರಾತ್ರಿಯ ಹಿಂದಿನ ದಿವಸ ಶಿವರಾತ್ರಿ ಮತ್ತು ಶಿವರಾತ್ರಿಯ ಮರುದಿವಸ ಸೇರಿ 3 ದಿನಗಳಲ್ಲಿ ಜಾತ್ರಾ ಮಹೋತ್ಸವವು ಜರುಗುತ್ತದೆ. ಎಲ್ಲರಿಗೂ ಇನೋಳಿ ಶ್ರೀ ಸೋಮನಾಥೇಶ್ವರ ದೇವರು ಆಯುರಾರೋಗ್ಯ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಈ ಚಿಕ್ಕದಾದ ದೃಶ್ಯಕ್ಕೆ ಚೊಕ್ಕದಾದ ಚುಕ್ಕೆ ನೀಡುತ್ತಾ ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಅಲ್ಲಿಯ ತನಕ ಧನ್ಯವಾದಗಳು.